ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸುಬ್, ನೀನು ಎಷ್ಟೊಂದ್ಸಲ ಥ್ಯಾಂಕ್ಸ್ ಹೇಳೋದೇನು ಬೇಕಾಗಿಲ್ಲ. ಹಂಗೆ ನೋಡೋಕೆ ಹೋದ್ರೆ ನಾನೇ ನಿನಗೆ ಸಾರಿ ಹೇಳಬೇಕು. ಸಾರಿನಾ? ಯಾಕೆ ಮೇಡಮ್? ನಿಮ್ಮ ಮನೆ ಪರಿಸ್ಥಿತಿ ಹೀಗಿದೆ ಅಂತ ಗೊತ್ತಿದ್ದು ನೀನು ಎಷ್ಟು ಯೋಚನೆ ಮಾಡ್ತಿದ್ದೆ, ಎಷ್ಟು ಬೇಜಾರಾಗಿದ್ದೆ. ಆದರೆ ನಾನು ಅದು ಯಾವುದೂ ತಿಳ್ಕೊಳ್ದೆ ನಿನಗೆ ಎಷ್ಟು ತೊಂದರೆ ಕೊಟ್ಬಿಟ್ಟೆ. ಆ ಕಾಡಲ್ಲಿ ನನಗೆ ಅದು ಬೇಕು ಇದು ಬೇಕು ಅಂತ ಎಷ್ಟು ಗೋಳು ಹಾಕೊಂಡೆ. ನೀನಷ್ಟು ನೋವಲ್ಲಿದ್ರು ನನಗೆ ಯಾವ ಕೊರತೆನೂ ಬರದೇ ಇರೋ ಹಾಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ಸುಬ್ಬು. ನಿಮ್ಮ ಮನೇಲಿ ಏನಾದರೂ ಸಮಸ್ಯೆ ಆಗಿತ್ತು ಅನ್ನೋದಾದರೆ ಆ ಸಮಸ್ಯೆಗೆ ನೇರವಾದ ಕಾರಣ ನಾನೇ ಆಗಿದ್ದೆ. ನನ್ನಿಂದ ಆಗಿರೋ ಸಮಸ್ಯೆನ ನಾನೇ ಬಗೆಹರಿಸಿದ್ದೀನಿ ಅಷ್ಟೇ. ಛೇ ಇಲ್ಲ ಮೇಡಮ್, ಸಮಸ್ಯೆ ನಿಮ್ಮಿಂದ ಆಗಿಲ್ಲ. ಆ ಟೈಮ್ ಆಗಿತ್ತು ಅಷ್ಟೇ, ಅದಕ್ಕೆ ಆ ಥರ ಆಯಿತು. ಆದರೆ ಆ ಸಮಸ್ಯೆ ಬಗೆಹರಿದಕ್ಕೆ ನೀವು ಕಾರಣ ಮೇಡಮ್. ಅಯ್ಯೋ ಸಾಕು ಬಿಡು, ಆಯಿತು. ಇವತ್ತು ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ. ನಿನ್ನ ಹತ್ರ ಮಾತಾಡಿದ್ರೆ ಬರೀ ಅದೇ ಜಪ ಮಾಡ್ತಿರ್ತೀಯ ಅಷ್ಟೇ. ನನಗೆ ಟೈಮ್ ಆಯಿತು, ನಾನು ಹೊರಡ್ಲಾ? ಅಯ್ಯೋ ಸಾರಿ ಮೇಡಮ್, ಹೊಡಿ. ನೀವು ಹೊಡ್ತೀನಿ ಅಂತ ಹೇಳಿದ್ರಲ್ಲ. ಸುಬ್ಬು, ಏನು ಶಿವಲ್ಲಿ? ಮೇಡಮ್ ನೀವು ಹೊಡಿ. ಈಡಿಯಟ್ ಸುಬ್ಬು ನೀನು. ಈಗ ಯಾಕೆ ನನ್ನನ್ನು ಕಳಿಸ್ತಿದ್ಯಾ? ಇಷ್ಟೆಲ್ಲ ಆದಮೇಲೆ ನಾನು ಹೋಗಲ್ಲ ಇಲ್ಲಿಂದ. ಮೇಡಮ್ ಯಾಕೆ ಇಲ್ಲೇ ನಿಂತಿದ್ದೀರಾ? ಏನಾಯ್ತು? ಹೊರಡಿ. ನಾ ಟೈಮ್ ಸರಿ ಇಲ್ಲ. ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹೊರಡ್ತೇನೆ. ಅಲ್ಲ ಲೇಟ್ ಆಯಿತು ಅಂದ್ರಲ್ಲ. ಲೇಟ್ ಆದರೆ ನನಗಾಗುತ್ತೆ, ನಿನಗಾಗುತ್ತಾ? ಒಳ್ಳೇದಾಯ್ತು ಶ್ರಾವಣಿ. ನಿನಗೆ ಟೈಮ್ ಇದೆ ಅಂತಂದ್ರೆ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡ್ಲಾ? ನನ್ನ ಜೊತೆನಾ? ಹೌದು, ನಿನ್ ಜೊತೆನೆ ಮಾತಾಡ್ಬೇಕು. ಮಾತಾಡು. ಶ್ರಾವಣಿ, ನನಗಿವತ್ತು ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಈ ಮದ್ವೆಗೆ ಒಪ್ಸೋದಕ್ಕೆ ನಾನು ನಮ್ಮಣ್ಣ ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ? ಆದ್ರೆ ಯಾವುದೋ ಕೆಟ್ಟಗಳಿಗೆ ಸುಬ್ಬು ಲೇಟಾಗಿ ಬಂದಾನೋ ಒಂದೇ ಒಂದು ಕಾರಣದಿಂದ ಅಮ್ಮ ಈ ಮದ್ವೆನ ಕ್ಯಾನ್ಸಲ್ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ಲು. ಸುಬ್ಬು ಮನೆಯವರು ನಮ್ಮ ಮನೆಯವರು ಸಂಬಂಧಿಕರಾಗಬೇಕು ಅಂತ ನಾನು ಕನ್ಸು ಕಾಣ್ತಿದ್ದೆ. ಆ ಕನ್ಸಲ್ಲಿ ನನ್ಸಾಗಲ್ವೋ ಅಂತ ಭಯ ಆಗೋಗಿತ್ತು. ಆದ್ರೆ ನಿನ್ನಿಂದ ಆ ಕನ್ಸು ನಿಜ ಆಗ್ತಿದೆ. ಥ್ಯಾಂಕ್ಸ್ ಶ್ರಾವಣಿ. ಓ ಅಷ್ಟೇನಾ? ಇಷ್ಟೊತ್ತು ಅದರ ಬಗ್ಗೆನೇ ಕೇಳಿ ಕೇಳಿ ಸಾಕಾಯ್ತು. ಇಲ್ಲ ಇಲ್ಲ ಇಲ್ಲ, ಇನ್ನು ನಿನ್ನ ಹತ್ರ ಏನೋ ಹೇಳ್ಬೇಕು ನಾನು. ಅದು ಸ್ವಲ್ಪ ಪರ್ಸ್ನಲ್. ಪರ್ಸ್ನಲ್ ಆಗ? ಏನು ಪರ್ಸ್ನಲ್ ಶಿವಲ್ಲಿ? ಪರ್ಸ್ನಲ್ ಏನಿಲ್ಲ. ಮೇಡಮ್ ಟೈಮ್ ಆಯ್ತು, ಹೊರಡ್ತಾರೆ ಇವಾಗ. ಯಾಕೆ ಹೊರಡ್ತಾರೆ? ಅವಳೇನೋ ಮಾತಾಡ್ತೀನಿ ಅಂತ ಹೇಳ್ತಿದ್ದಾಳೆ ತಾನೆ. ನೀನು ಹೋಗಿ ಮೊದಲು ಅಲ್ಲಿ ದೂರ ನಿಂತ್ಕೋ. ಮೇಡಮ್ ಅವಳು ಸುಮ್ಮನೆ ತಲೆ ತಿಂತಾಳೆ. ತಿಂದ್ರೆ ನನ್ನ ತಲೆ ತಾನೆ ತಿಂತಾಳೆ, ನಿನ್ ತಲೆನಾ ತಿಂತಾಳೆ? ಅವಳು ಏನು ಹೇಳಬೇಕು ಅಂತ ನಾನು ಕೇಳಬೇಕು. ನೀನು ಹೋಗಿ ಅಲ್ಲಿ ದೂರ ನಿಂತ್ಕೊ. ನಂಗೆ ಟೆನ್ಷನ್ ಆಗ್ತಿದೆ. ಟೆನ್ಷನ್ ಆಗ್ತಿದ್ಯಾ? ಟೆನ್ಷನ್ ಆಗ್ತಿದ್ಯಾ? ಯಾಕೆ ಶ್ರಾವಣಿ? ಅಲ್ಲ ಟೆನ್ಷನ್ ಅಲ್ಲ, ಕ್ಯೂರಿಯಾಸಿಟಿ ಆಗ್ತಿದೆ. ನೀನು ಹೋಗಿ ನಿಂತ್ಕೊ ಅಲ್ಲಿ. ಹೋಗು ಸುಬ್ಬು, ಹೋಗು. ಆಯ್ತು ಹೋಗು ಆ ಕಡೆ. ಹೇಳು ಶ್ರಾವಣಿ, ನೀನು 2 ಜೀವಗಳನ್ನ ಒಂದು ಮಾಡಿದ್ಯಾ. ಅದಷ್ಟೇ ಮಾತ್ರ ಅಲ್ಲ, ತಂಗಿಗೆ ಅಣ್ಣನ ಮೇಲಿದ್ದಿದ್ದ ಕೋಪನ ಹಾಗೆ ತಣ್ಣು ಮಾಡಿದ್ಯಾ. ನಮ್ಮಮ್ಮ ಮತ್ತೆ ಚಿಕ್ಕಮ್ಮ ಎಂತ ಜಗಳ ಗಂಟಿರು ಗೊತ್ತಾ? ಅಂಥವ್ರನ್ನೇ ನೀನು ಒಪ್ಸಿದ್ಯಾ. ಹಾಗಿರ್ಬೇಕಾದ್ರೆ ನೀನ್ ಯಾರನ್ನ ಬೇಕಾದ್ರೂ ಯಾವ ವಿಷಯಕ್ಕೆ ಬೇಕಾದ್ರೂ ಒಪ್ಪಿಸ್ತೀಯ. ಆ ಶಕ್ತಿ ನಿನ್ನಲ್ಲಿದೆ. ಅದಕ್ಕೆ ನಿನ್ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೇಕು. ನಡ್ಸ್ಕೊಡ್ತೀಯಾ? ಅಯ್ಯಯ್ಯೋ, ಇವಳೇನ್ ಕೇಳ್ಬೋದು? ಸುಬ್ಬುನ ಪ್ರೀತಿ ಮಾಡ್ತಿದ್ದೀನಿ ಒಪ್ಸು ಅಂತ ಏನಾದ್ರೂ ಕೇಳ್ಬಿಡ್ತಾಳ? ಶ್ರಾವಣಿ ಹೇಳು, ನನಗೆ ಹೆಲ್ಪ್ ಮಾಡ್ತೀಯಾ? ಪ್ರಾಮಿಸ್ ಮಾಡು. ಪ್ರಾಮಿಸಾ? ಮೊದಲು ವಿಷಯ ಏನಂತ ಹೇಳು, ಆಮೇಲೆ ನಾನು ಯೋಚನೆ ಮಾಡ್ತೀನಿ. ಅದು ಶ್ರಾವಣಿ, ನಾನು ಒಂದು ಹುಡುಗನ ಇಷ್ಟಪಡ್ತಿದ್ದೀನಿ. ಅವನ್ನೇ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ನೀನು
ನೀನು ನಮ್ಮ ಅಣ್ಣಂಗೂ ಮತ್ತೆ ವರುಣ್ ಪ್ರೀತಿಗೂ ಹೆಲ್ಪ್ ಮಾಡ್ದಂಗೆ ನನ್ನ ಪ್ರೀತಿಗೂ ನೀ ಹೆಲ್ಪ್ ಮಾಡು, ಅಷ್ಟೇ ಸಾಕು. ಅಯ್ಯೋ ದೇವ್ರೆ, ಇವಳು ಹೆಲ್ಪ್ ಕೇಳ್ತಿದ್ದಾಳೋ ನನ್ನನ್ನೇ ಸಾಯಿಸ್ತಿದ್ದಾಳೋ? ಯಾಕೆ ಹೀಗೆ ಕೊಲ್ತಿದ್ಯಾ ನನ್ನ? ಅಯ್ಯೋ ಶ್ರಾವಣಿ, ನಾನು ಪ್ರೀತಿಸಿರೋ ಹುಡುಗ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವನು. ಹೌದಾ? ಆ ಹುಡುಗ ನನಗೆ ಗೊತ್ತಾ? ಸುಬ್ಬು ಇವಳಿಗೆ ಕೆಲ್ಸದವನಾಗಿ ಮಾತ್ರ ಗೊತ್ತಿದ್ದಾನೆ, ಆದ್ರೆ ನನ್ ಪ್ರೀತಿ ಹುಡುಗ ಆಗಿ ಗೊತ್ತಿಲ್ಲ. ಅವನನ್ನ ಇವರೆಲ್ಲರೂ ಒಬ್ಬ ಕೆಲ್ಸದವನ ಅನ್ನೋ ದೃಷ್ಟಿಲೇ ನೋಡಿರ್ತಾರೆ. ನನ್ನ ಪ್ರೀತಿ ಹುಡುಗನ್ನ ನನ್ನ ಪ್ರೀತಿ ದೃಷ್ಟಿಲೇ ನಾನು ಪರಿಚಯ ಮಾಡಿಕೊಡ್ಬೇಕು. ಶ್ರಾವಣಿ, ನಿನಗೆ ಗೊತ್ತಿರೋರು 1000 ಜನ ಇರ್ಬೋದು, 1,00,000 ಜನ ಇರ್ಬೋದು, ಆದ್ರೆ ನನ್ನ ಮನ್ಸ್ ಗೆದ್ದಿರೋ ಆ ಹೀರೋ ಯಾರು ಅಂತ ನಿನಗೆ ಗೊತ್ತಿಲ್ಲ. ಅಂದ್ರೆ ನೀನ್ ಪ್ರೀತಿಸ್ತಿರೋ ಹುಡುಗ ನನಗೆ ಗೊತ್ತಿಲ್ವಾ? ಇಲ್ಲ, ಗೊತ್ತಿಲ್ಲ ಅಂತಾನೆ ಅನ್ಕೋ. ಹೌದಾ? ಸರಿ ಬಿಡು ಶ್ರೀವಲ್ಲಿ, ನೀನ್ ಏನು ತಲೆ ಕೆಡಿಸ್ಕೋಬೇಡ. ನಾನಿದ್ದೀನಲ್ಲ, ನಾನು ನಿನ್ ಪ್ರೀತಿಗೆ ಹೆಲ್ಪ್ ಮಾಡ್ತೀನಿ. ನಿನ್ ಪ್ರೀತಿನ ಗೆಲ್ಲೋಕೆ ಒಳ್ಳೆ ಒಳ್ಳೆ ಐಡಿಯಾ ಕೊಡ್ತೀನಿ. ಒಂದ್ ವೇಳೆ ಆ ಹುಡುಗ ಒಪ್ಲಿಲ್ಲ ಅಂದ್ರೆ ನನ್ನನ್ ಕರಿ, ನಾನ್ ಬರ್ತೀನಿ, ಆ ಹುಡುಗನ ಹತ್ರ ಮಾತಾಡ್ತೀನಿ, ಅವನನ್ನ ಒಪ್ಪಿಸ್ತೀನಿ. ಕರಿ ಅವನನ್ನ ಯಾಕೆ, ನಿಮ್ಮ ಮನೆಯವ್ರನ್ನ, ಅವ್ರ ಮನೆಯವ್ರನ್ನ ಎಲ್ಲರನ್ನೂ ಒಪ್ಪಿಸ್ತೀನಿ ಶ್ರೀವಲ್ಲಿ, ಓಕೆನಾ? ಶ್ರಾವಣಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಮ್ಮ ಹುಡುಗನ ಬಗ್ಗೆ ಏನೇ ಇನ್ಫಾರ್ಮೇಶನ್ ಇದ್ರು ಕಾಲ್ ಮಾಡಿ ಹೇಳ್ತೀನಿ, ಓಕೆ ಅಲ್ಲ? ಓಕೆ ಓಕೆ ಓಕೆ, ಕಾಲ್ ಮಾಡಿ. ಸರಿ ಶ್ರಾವಣಿ, ಹಾಗಾದ್ರೆ ನಾನು ಹೋಗಿ ಬರ್ತೀನಿ. ಆಮೇಲೆ ಇನ್ನೊಂದು ವಿಷಯ, ನೀನು ಈ ವಿಷಯನ ಯಾರ ಹತ್ರನೂ ಹೇಳ್ಬಾರ್ದು, ಓಕೆ ಅಲ್ಲ? ಓಕೆ, ಯಾರಿಗೂ ಹೇಳಲ್ಲ, ನೀನೇನು ತಲೆ ಕೆಡಿಸ್ಕೋಬೇಡ. ಸರಿ ಸರಿ ಆಯ್ತು. ಸುಬ್ಬು, ನಾನು ಹಿಂಗೆ ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್. ಏನು ಮೇಡಮ್, ತಲೆ ತಿನ್ಲಾ? ಏ ಸುಬ್ಬು, ಏನ್ ಸುಬ್ಬು ಅವಳ ಬಗ್ಗೆ ಹಂಗ್ ಮಾತಾಡ್ತೀಯ ನೀನು? ಪಾಪ ಶ್ರೀವಲ್ಲಿ ತುಂಬಾ ಒಳ್ಳೆ ಹುಡುಗಿ, ಜಾಣೆ ಮರಿ, ಮಗು ತರ ಮನ್ಸು. ಅವಳ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದು. ಏನು ಮೇಡಮ್, ಏನಾಯ್ತು ನಿಮ್ಗೆ ಇದ್ದಕ್ಕಿದ್ದಂಗೆ? ಇಷ್ಟು ದಿನ ಶ್ರೀವಲ್ಲಿ ಅಂದರೆ ಬೈತಾ ಇದ್ರೆ, ಇವಾಗ ನೋಡಿದ್ರೆ ಹೊಗಳ್ತಾ ಇದ್ದೀರಲ್ಲ? ಅದೆಲ್ಲ ನಮ್ಮ ವಿಷಯ. ನೀನು ಅವಳ ಬಗ್ಗೆ ಏನು ಮಾತಾಡ್ಬೇಡ ಅಷ್ಟೇ. ಅವಳೇನೇ ಹೆಲ್ಪ್ ಕೇಳಿದ್ರು ನೀನ್ ಮಾಡು, ಓಕೆನಾ? ಸಚ್ ಎ ಸ್ವೀಟ್ ಗರ್ಲ್. ನಾನು ಬರ್ತೀನಿ, ಬಾಯ್. ಏನಾಯ್ತಪ್ಪ ಮೇಡಮ್, ಇದ್ದಕ್ಕಿದ್ದಂಗೆ ಶ್ರೀವಳ್ಳಿನ ಹೊಗಳ್ತಿದಾರಲ್ಲ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.